ಇನ್ನೊಂದು ಕಡೆ ಭದ್ರಾವತಿಯಲ್ಲಿ ಏನು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಸಿ.ಟಿ. ರವಿ ಮಾತನಾಡಿದಾಗ ದೊಡ್ಡ ಮಟ್ಟಿಗಿನ ಸಂಘರ್ಷ ಆಗಿತ್ತು. ಹೋಗುದು ಉಪ್ಪಂಕಾಯಿ ಹಾಕಿರೋ ಸಿ.ಟಿ. ರವಿ ಅವ್ರಿಗೆ. ಒಬ್ಬ ಮಹಿಳೆಯನ್ನು ಹಿಂಗೆಲ್ಲ ಮಾತಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಈಗ ಕಾಂಗ್ರೆಸ್ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ ಭದ್ರಾವತಿಯ ಮೇಲೆ ಸಂಗಮೇಶ್ ಅವರ ಪುತ್ರ ಒಬ್ಬ ಮಹಿಳಾ ಅಧಿಕಾರಿಗೆ ಕೆಟ್ಟ ಪದದಲ್ಲಿ ಮಾತನಾಡಿ ಅವಾಚ್ಯ ಶಬ್ದಗಳಲ್ಲಿ ನಿಲ್ಲಿಸಿ ಬೆದರಿಕೆ ಆಗ್ತಂಥ ಘಟನೆ ನಡೆದಿದೆ. ಈ ಹಿನ್ನೆಲೆ ಈಗ ದೊಡ್ಡ ಒಂದು ರೀತಿಯ ವಾಗ್ಯುದ್ಧ ಆಗ್ತಾ ಇದೆ. ಆದರೆ ಕೆಲವರು ಕಾಂಗ್ರೆಸ್ ರಾಜಣ್ಣ ಮಾತಾಡೋರು ಈ ಘಟನೆ ಖಂಡಿಸ್ತೀನಿ ಅಂತ, ಕೆಲವರು ಖಂಡಿಸಿದ್ದಾರೆ, ಕೆಲವರು ಸಮರ್ಥನೆ ಮಾಡ್ಕೊತಿದ್ದಾರೆ. ಏನು ಎತ್ತ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಈಗ ಶುರುವಾಗುತ್ತೆ. ಅಕ್ರಮ ಮರಳು ದಂಧೆ ತಡೆಯಲು ಹೋದ ಮಹಿಳಾ ಅಧಿಕಾರಿಯನ್ನ ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ ಪುತ್ರ ಬಸವೇಶ್ ಅವರು ನಿಂದಿಸಿರ್ತಕ್ಕಂಥ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಶಿವಮೊಗ್ಗದ ಭದ್ರಾವತಿ ಶಾಸಕ ಬಿ.ಕೆ. ಸಂಗಮೇಶ್ ಪುತ್ರ ಬಸವೇಶ್ ಅವರು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬಾಯಿಗೆ ಬಂದಂತೆ ಬೈದಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ. ಭದ್ರಾ ನದಿ ತಟದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಗಣಿ ಇಲಾಖೆಯ ವಿಜ್ಞಾನಿ ಜ್ಯೋತಿ ನಿನ್ನೆ ಮಧ್ಯರಾತ್ರಿ ದಾಳಿ ಮಾಡಿದ್ರು. ಈ ವೇಳೆ ನಡೆದ ಘಟನೆಯ ವಿಡಿಯೋ ವೈರಲ್ ಆಗಿದೆ. ಈ ಕುರಿತು ಪ್ರತಿಪಕ್ಷಗಳಾದ ಜೆಡಿಎಸ್ ಹಾಗೂ ಬಿಜೆಪಿ ತೀವ್ರವಾಗಿ ಕಿಡಿಕಾರಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರತಕ್ಕಂಥ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ರಕ್ಷಣೆಯೇ ಇಲ್ಲವಾಗಿದೆ ಅಂತ ಕಿಡಿಕಾರಿದ್ದಾರೆ. ಅದು ಯಾವುದೇ ಸರ್ಕಾರ ಇರಲಿ, ಯಾರೇ MLAಗಳಿರಲಿ, ಅಧಿಕಾರಿಗಳನ್ನು ಕೆಟ್ಟದಾಗಿ ಮಾತಾಡ್ತಾರೆ ಅಂತಂದರೆ ಅದು ಒಳಕಾಕ್ಬೇಕು. ಅಂದರೆ ಅವ್ರವ್ರ ಸರ್ಕಾರ ಬಂದಾಗ ಅಧಿಕಾರಿಗಳನ್ನ ಕಾಲ್ ಕಸ ಥರ ಕಂಡ್ರಾಗತ್ತೇನು? ಇದು ಒಳ್ಳೆ ಕತೆ ಆಯ್ತಲ್ಲ. ಜನ ಅಧಿಕಾರ ಕೊಡೋದು ಕೆಲಸ ಮಾಡಿ ಅಂತ, ಜನ ಅಧಿಕಾರ ಕೊಡೋದು ದರ್ಪ ಮಾಡಿ, ದೌರ್ಜನ್ಯ ಮಾಡಿ, ಲೂಟಿ ಮಾಡಿ, ದೌಲತ್ ತೋರಿ ಅಂತಲ್ಲ. ದೌಲತ್ ತೋರ್ದವರೆಲ್ಲ ಏನೇನೋ ಹೋಗ್ಬಿಟ್ಟವ್ರೆ, ಕಾಲ್ ಕಸ ಆಗ್ಬಿಟ್ಟವ್ರೆ. ದೌರ್ಜನ್ಯ ಮಾಡಿದವ್ರೆಲ್ಲ ಹೆಸರಿಲ್ದಂಗೆ ಹೋಗ್ಬಿಟ್ಟವ್ರೆ. ಇದರ ಅವಶ್ಯಕತೆಗಳಿಲ್ಲ. ಸರ್ಕಾರ ಈ ದಿಸೆಯಲ್ಲಿ ಹೇಳಬೇಕು. ಯಾರೋ 136 ಜನ MLAಗಳು, ಸ್ಟ್ರಾಂಗ್ ಸರ್ಕಾರ. ಯಾರೋ ಅದ್ರಲ್ಲಿ ಒಬ್ಬ MLA ಮಗ ಮಾಡಿದ ಕೆಲೆ ಆಗ್ತಲೇ ತಗ್ಸ್ಬೇಕು. ಒಳ್ಳೇದಾದರೆ ಸನ್ಮಾನ ಮಾಡಿ, ಕೆಟ್ಟಾದ್ರು ಒದ್ದೊಳಕ್ಕೆ ಹಾಕ್ಬೇಕು ಕಂಬಿಯಿಂದಕ್ಕೆ. ನೋಡಬೇಕು ಸರ್ಕಾರ ಏನು ಮಾಡ್ತಾರೆ ಅಂತ. ರಾಜಣ್ಣಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕು, ಮಿನಿಸ್ಟರ್ ರಾಜಣ್ಣನ. ಕ್ರಮ ತಗೋಬೇಕು, ಯಾರಾದ್ರೂ ಏನಂತ ತಪ್ಪು ಅಂತ ಹೇಳಿದ್ದಾರೆ. ಭಾಳ ಜನ ಖಂಡಿಸಿದ್ದಾರೆ. ಬಟ್ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಸಿ.ಟಿ. ರವಿ ಏನು ಅಂದರು ಅಂದ ತಕ್ಷಣ ಎತ್ತಾಕೊಂಡೋಗಿ ರಾತ್ರಿ ಎಲ್ಲ ಸುತ್ತಿಸಿ ಹಂಗಾಮ ಮಾಡಿಬಿಡ್ತಾರೆ ಪೊಲೀಸ್ನವರು. ಇಲ್ಲಿ ಪಾಪ ಅಧಿಕಾರಿಗೆ ಬೈದವರ ಆಡಿಯೋ ಎಲ್ಲ ಇದೆ, ಕೆಟ್ಟದಾಗೈತೆ, ಡಾಕ್ಯುಮೆಂಟ್ ಐತಪ್ಪ. ಇನ್ನೂ ಅರೆಸ್ಟ್ ಮಾಡಿಲ್ಲ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.